ಎಲ್ರಿಗೂ ನಮಸ್ಕಾರ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಇವತ್ತು ನಾನು ಹೊಸ ವರ್ಷದ ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾವು ಅವಡೇಲ್ ರೆಸಾರ್ಟ್ಗೆ ಹೋಗುವಾಗ ಆನ್ ದ ವೇ ನಾಗರಹೊಳೆ ಫಾರೆಸ್ಟ್ ಮೇಲೆ ಹೋದ್ವಿ. ಸೊ ಇಲ್ಲಿ ನಮಗೆ ಆನೆಯ ದರ್ಶನ ಆಯಿತು. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಆನೆ ಆಗೋಯ್ತು. ಯಾಕಂದರೆ ನಾವು ಸ್ವಲ್ಪ ಒನ್ ಮಿನಿಟ್ ನಾವು ಅಲ್ಲಿ ನಿಲ್ಲಿಸಿದ್ವಿ ಅನಿಸುತ್ತೆ. ಸೊ ಅದಕ್ಕೆ ಫೈನ್ ಎಲ್ಲ ಕಟ್ಟಬೇಕಾಗಿ ಬಂತು. ಇವತ್ತು ನಾವು ಅವಡೇಲ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಇದು ಇರೋ ವಯನಾಡ್ನಲ್ಲಿ ಸಖತ್ತಾಗಿರೋ ಪ್ಲೇಸ್ ಮಾತ್ರ. ಇಲ್ಲಿ ಆಫ್ ರೋಡಿಂಗ್ ಕೂಡ ಇದೆ, ಬಟ್ ಓನ್ ವೆಹಿಕಲ್ ಆಗಲ್ಲ. ರೆಸಾರ್ಟ್ ಅವರೇ ನಿಮಗೆ ವೆಹಿಕಲ್ನ ಪ್ರೊವೈಡ್ ಮಾಡ್ತಾರೆ. ರೆಸಾರ್ಟ್ಗಿಂತ ಮುಂಚೆನೇ 5 to 6 ಕಿಲೋಮೀಟರ್ಗಿಂತ ಮುಂಚೆ ನಮಗೆ ಪಾರ್ಕಿಂಗ್ ಸ್ಪೇಸ್ ಕೊಡ್ತಾರೆ. ಸೊ ನಾವಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ರೆಸಾರ್ಟ್ ಅವ್ರದ್ದೇ ವೆಹಿಕಲ್ನ ಅವರು ಅರೇಂಜ್ ಮಾಡ್ತಾರೆ. ಸೊ ಆ ವೆಹಿಕಲಲ್ಲಿ ನಾವು ರೆಸಾರ್ಟ್ನ ತಲುಪಬೇಕಾಗತ್ತೆ. ತುಂಬ ಚೆನ್ನಾಗಿರೋ ಪ್ಲೇಸ್ ಇದು, ತುಂಬ ಪೀಸ್ಫುಲ್ಲಾಗಿರೋ ಪ್ಲೇಸು. ಇಲ್ಲಿ ಪಕ್ಷಿಗಳು ಕೂಗೋದು, ಜರಿಗಳು ಹರಿಯೋದು ಸಕ್ಕತ್ತಾಗಿ ಕೇಳುತ್ತೆ ಮಾತ್ರ. ನೀವು ಬ್ಯಾಕ್ಗ್ರೌಂಡೆಲ್ಲ ಮ್ಯೂಸಿಕ್ನ ಕೇಳ್ಬೋದು ಕೂಡ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದೆ. ಸ್ಟ್ಯಾಂಡರ್ಡ್ ಕಾಟೇಜು, ವುಡನ್ ಕಾಟೇಜು, ಟ್ರೀ ಹೌಸು, ರಾಕ್ ಹೌಸ್, ಆಮೇಲೆ ಫ್ಯಾಮಿಲಿ ರೂಮ್ಸ್, ಸ್ಟ್ಯಾಂಡರ್ಡ್ ಡಬಲ್ ರೂಮ್ಸ್, ಈ ಥರ ಎಲ್ಲ ವೆರೈಟೀಸ್ ಇದೆ. ಒಂದೊಂದಕ್ಕೆ ಒಂದೊಂದು ಥರದ ರೇಟ್ನ ಫಿಕ್ಸ್ ಮಾಡಿರ್ತಾರೆ. ಸೊ ನಾವು ಹೋಗಿರೋ ಟೈಮಲ್ಲಿ ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದೇ ಥರ ಪ್ರೈಸ್ನ ಫಿಕ್ಸ್ ಮಾಡಿದ್ರು ಅನ್ಕೋತೀನಿ. ಇಲ್ಲ, ರಾಕ್ ಹೌಸ್ಗೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಅಂತ ಅನ್ಕೋತೀನಿ, ಬಟ್ ಫುಡ್ ಇನ್ಕ್ಲೂಡ್ ಆಗಿತ್ತು. ಬಟ್ ಇವಾಗ ಫುಡ್ ಇನ್ಕ್ಲೂಡ್ ಇಲ್ಲ ಅದರಲ್ಲಿ. ಸೊ ಸಪ್ರೇಟ್ ಚಾರ್ಜಸ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಪುಟಾಣಿ ಫ್ರೆಂಡ್ ಸಿಕ್ತು. ಶಿ ಈಸ್ ವೆರಿ ಕ್ಯೂಟ್. ಇವಳು ನಮ್ಮ ಜೊತೆಗೆ ನಾವು ರೆಸಾರ್ಟ್ಗೆ ಹೋದಾಗಿಂದ ವಾಪಸ್ ಬರೋ ತನಕನೂ ಅಲ್ಲಿ ನಮ್ಮ ಜೊತೆಗೇ ಇದ್ಲು. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಯಾರಾದರೂ ವೆಡ್ಡಿಂಗ್ ಫೋಟೋಶೂಟ್ಸ್, ಅದರಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಮಾಡಿಸೋರಿದ್ರೆ ಈ ಪ್ಲೇಸ್ನ ಚೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಐ ಲವ್ಡ್ ಇಟ್ ಸೋ ಮಚ್. ಸಖತ್ತಾಗಿತ್ತು ಮಾತ್ರ ವ್ಯೂ. ಇದು ನಾವಿದ್ದ ರೂಮಿನ ಪಕ್ಕದ ರೂಮ್ ಅದು. ನಾನಿಲ್ಲಿ ವಾಕ್ ಎಲ್ಲ ಮಾಡಿದ್ವಿ. ಚೆನ್ನಾಗಿತ್ತು. ಕ್ವೈಟ್ ಪ್ಲೇಸ್. ವರ್ಕ್ ಟೆನ್ಷನಿಂದ ಯಾರಾದರೂ ರಿಲ್ಯಾಕ್ಸ್ ಆಗಬೇಕು ಅಂತ ಇದ್ದರೆ ಈ ಪ್ಲೇಸ್ನ ಆರಾಮಾಗಿ ಚೂಸ್ ಮಾಡ್ಬೋದು. ನಾನಂತೂ ಮಜಾ ಮಾಡ್ತಾ ಇದ್ದೆ. ಮಕ್ಳನ್ನ ಕರ್ಕೊಂಡು ಹೋದರೆ ಸ್ವಿಮ್ಮಿಂಗ್ ಪೂಲ್ ಕೂಡ ಚೆನ್ನಾಗಿದೆ. ಬಟ್ ಚಳಿ ಇದ್ದೋದ್ರಿಂದ ನಾವು ಆಟ ಆಡೋಕ್ಕೆ ಹೋಗಲಿಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಸ್ಟ್ರೀಮ್ ಕೂಡ ಇತ್ತು. ಐ ಥಿಂಕ್ ಇಟ್ಸ್ ನ್ಯಾಚುರಲ್ ಸ್ಟ್ರೀಮ್ ಅಂತ ಅನಿಸುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ತುಂಬ ಚೆನ್ನಾಗಿತ್ತು. ಇದು ಈ ನಾವು ಅಲ್ಲಿ ವಾಕ್ ಮಾಡ್ತಾ ಇದ್ವಲ್ಲ, ಅಲ್ಲಿಂದನೇ ತುಂಬ ಕೆಳಗಡೆ ತನಕ ಹರಿತಾ ಇತ್ತು. ಇದು ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ಸ್ ಹೋಗುತ್ತೆ ಅನಿಸುತ್ತೆ. ಸಖತ್ತಾಗಿತ್ತು ಮಾತ್ರ. ನಾನಂತೂ ವಿಡಿಯೋ ಮಾಡ್ತಾನೇ ಇದ್ದೆ. ಇನ್ನು ಫುಡ್ ಬಗ್ಗೆ ಹೇಳೋದಾದರೆ ಮಿನಿಮಲ್ಲಾಗಿ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು. ಲಂಚ್ ಮತ್ತು ಡಿನ್ನರ್ ಕೂಡ ಚೆನ್ನಾಗಿತ್ತು. ತುಂಬ ಐಟಮ್ಸ್ ಇರಲಿಲ್ಲ ಅಷ್ಟೇ, ಬಟ್ ಇಟ್ ವಾಸ್ ನೈಸ್. ನೋಡಿದ್ರಲ್ಲ ಅವಡೇಲ್ ರೆಸಾರ್ಟ್ ತುಂಬ ಚೆನ್ನಾಗಿರೋ ಪ್ಲೇಸ್. ನಾನಂತೂ ಮತ್ತೆ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಕ್ವೈಟ್ ಆಗಿರೋಂಥ, ಪೀಸ್ಫುಲ್ ಆಗಿರೋಂಥ ಪ್ಲೇಸ್ ಇತ್ತು. ಅಲ್ಲಿರುವಂಥ ಸ್ಟ್ರೀಮ್ಸು, ಹಕ್ಕಿಗಳು ತುಂಬ ಚೆನ್ನಾಗಿತ್ತು. ಐ ಲೈಕ್ ಇಟ್ ವೆರಿ ಮಚ್. ಆಮೇಲೆ ಇನ್ನೊಂದು ಮೇನ್ ವಿಷಯ ಏನು ಅಂದರೆ, ಇವರು ವೈಫೈ ಕೂಡ ಪ್ರೊವೈಡ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಮಾಡುವಂಥ ಯಾರೇ ಇದ್ದರೂ ಇಲ್ಲಿ ಹೋಗ್ಬಿಟ್ಟು ಚಿಲ್ಲಾಗಿ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಆರಾಮಾಗಿ ವೆದರ್ನ ಎಂಜಾಯ್ ಮಾಡಿಕೊಂಡು ಇರ್ಬೋದು. ಇದು ವಾಪಸ್ ಬರೋವಾಗ ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಗೋಪಾಲಸ್ವಾಮಿ ಬೆಟ್ಟದ ವ್ಯೂ ಅದು ನಿಮಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಮಾತ್ರ. ನಾನು ಇದನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ವೀಡಿಯೋಸ್ನು ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂತ ಗೊತ್ತಿಲ್ಲ ನನಗೆ.
ಅಂತೂ ಇಂತೂ ಗೋಪಾಲ ಸ್ವಾಮಿ ಬೆಟ್ಟ ನೋಡಿಕೊಂಡು ಗೋಪಾಲ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಜೊತೆಗೆ ಅಲ್ಲಿ ನಮಗೊಂದು ಆನೆ ಕೂಡ ಸಿಕ್ತು. ಆನೆ ನೋಡಿಕೊಂಡು ವೆದರ್ನ ಎಂಜಾಯ್ ಮಾಡಿಕೊಂಡು ಮೈಸೂರು ಟ್ರಿಪ್ ಕೂಡ ಮಾಡಿದ್ದಾಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.